ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ಕೇಳ್ತಟ್ಟೆ ದುಡ್ಡು ಕೊಡ್ತಾರ. ಅಜ್ಜಿಗೂ ನಾನು ದುಡ್ಡು ಕೊಡ್ತಾ ಇದ್ದೀನಿ ವಾಪಸ್ ಈಗ ರಿಟರ್ನ್. ಅವ್ರ ಹತ್ರ ಸಾಲ ಮಾಡಿ ಬಡ್ಡಿ ಕಟ್ಬೇಕಾಯ್ತು, ನೀನೇ ಹಂಗೆ ಇದ್ರು ರಿಟರ್ನ್ ಕೊಟ್ಟಿಲ್ಲ ಕೊಡ್ತಾ ಅವನು, ಇದ್ದೀನಿ. ಇನ್ನು 1 ರೂಪಾಯಿನೂ ಕೊಟ್ಟಿಲ್ಲ ಅವ್ರ ಅಜ್ಜಿಗೆ. ಹೆಂಗ್ ಬಂದ್ರೆ ತೆಗೆದು ಲಾಲ್ ಬಾಗೆ ನಂದು ಅಂತ ಹಂಗ ಸರಿಯಾಗಿದೆ ಬಿಡಿ. ಇವನ ಹೆಸರು ಕಿರಣ್ ಪೊಂಗಿದಾಸ್. 4 ಜನ 4 ತರ ಮಾತಾಡ್ತಾರ ಅಂತಂದ್ರೆ ಇವನೊಬ್ಬ. ನಮ್ಮ ಅಮ್ಮ ದುಡ್ಡು ಕೊಡ್ಬೇಕು, ಸಿದ್ದರಾಮಯ್ಯ ದುಡ್ಡು ಬಿದ್ದಿರ್ತದೆ, ಅಡ್ಡ ತಡ ಅವ್ರಿಗೆ ಕೊಡೋದು. ಹೆಂಗೈತೆ ಐಡಿಯಾ? ನೋಡಿ ಎಲ್ಲ ತಂದಿಕ್ಕಿ, ಓಟ್ಸು, ಬಾಳೆಹಣ್ಣು, ತರಕಾರಿ, ಹಾಲು, ಮೊಟ್ಟೆ, ಚಿಕನ್ ಕೊಡ್ತಾರೆ ಅಂದ್ರೆ ಯಾರ್ದಾರ ಒಬ್ಬ. A few moments later. ಸೊ ಹ್ಯಾಗಸ್ ಗುಡ್ ಮಾರ್ನಿಂಗ್, ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಮ್ಮದು ಏನೋ ವರ್ಕೌಟ್ ವ್ಲಾಗ್ ಏನೈತೆ ಅದು ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಟೈಮ್ ಆಲೆ 9:35 ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿದೆ, ಅದಕ್ಕೆ ಅರ್ಧ ಟೈಮ್ ಹೊಂಟೋಯ್ತು. ಸೊ ಇವತ್ತು ನಾನು ಫಸ್ಟ್ ಮೀಲ್ ರೆಡಿ ಮಾಡೋಣ ಅಂದರೆ ಏನೂ ಇಲ್ಲ ಮನೇಲಿ, ಓಟ್ಸ್ ಇಲ್ಲ, ಹಾಲು ಇಲ್ಲ, ಏನೂ ತಂದಿಲ್ಲ. ಸೊ ಯಾಕಂದರೆ ಅಮೌಂಟ್ ಇರಲಿಲ್ಲ. ಈ ಅಮೌಂಟ್ ಯಾರೋ ಕೊಡಬೇಕಾಗಿತ್ತು, ಅವ್ರಿಗೆ ಕೊಟ್ಟರೆ. ಸೊ ಆಮೇಲೆ ನನಗೆ ಸ್ಯಾಲ್ರಿಗೆ ವೇಟ್ ಮಾಡ್ತಾಯಿದ್ದೆ, ಅಂದರೆ ಯಾರೋ ಕೊಡಬೇಕಾಗಿತ್ತು ನನಗೆ ದುಡ್ಡನ್ನ, ಅವ್ರು ಕೊಟ್ಟಾಗೈತೆ. ಹೋಗಿ ಎಲ್ಲ ತಗೊಬರ್ಬೇಕು, ಏನೇನು ತರಬೇಕು ಅಂತ. ಈಗ ಓಟ್ಸು, ಬಾಳೆಹಣ್ಣು, ಹಾಲು ಪ್ರತಿಯೊಂದು ತರಬೇಕು, ಮೊಟ್ಟೆ, ಚಿಕನು, ಇದೇ ಸತಿ ಎಲ್ಲ ತರ್ಕೊಡೋಣ ನೋಡಿರ್ಬೋದ. ಅಂದರೆ ಬ್ಯಾಗ್ ಇಟ್ಕೊಂಡು ಹೋದ್ರೆ ಬೆಟರ್ ಅನಿಸುತ್ತೆ, ಯಾಕೆಂದರೆ ಅಷ್ಟೊಂದು ದಾರಿ ಯಾವ್ದ್ರಲ್ಲಿ ಹಿಡ್ಕೊಬರ್ಲಿ ನಾನು ಅಲ್ವಾ. ಗೈಸ್ ಬ್ಯಾಗ್ ಆಯಿತು. ಸೊ ಇದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡೇ ಬರೋಣ. ಸೊ ನಡ್ರಿ ಹೋಗೋಣ. ಸೊ ಗೈಸ್ ಈಗ ಚಿಕನ್ ತಗೊಂಡಿದ್ದೀವಿ. ನೆಕ್ಸ್ಟು ಏನು ತಗೋಬೇಕಪ್ಪ, ಓಟ್ಸ್ ತಗೊಬಿಡೋದಾ? ಓಟ್ಸ್ ತಗೊಂಡು ಆಮೇಲೆ ಹಾಲು, ಬಾಳೆಹಣ್ಣು, ಆಮೇಲೆ ಸ್ವೀಟ್ ಪೊಟ್ಯಾಟೋನು ತಗೋಬೇಕು. ಮನೇಲಿ ಸ್ವೀಟ್ ಪೊಟ್ಯಾಟೋನು ಇಲ್ಲ, ಅದೇ ಖಾಲಿ ಆಗ್ಬಿಟ್ಟಿದೆ. ಸೊ ಗೈಸ್ ಇಲ್ಲಿ ಓಟ್ಸ್ ನೋಡಿದೆ, ಬೈ 1 get 1 ಅಂತೆ. 1 kg ತಗೊಂಡ್ರೆ ಇನ್ನೊಂದು kg ಫ್ರೀ. ನಾನು ತಗೋತಿದ್ದು ಓಟ್ಸು ಸಫಲ. ಇಲ್ಲ ಇದೆ ನೋಡಿ, ಇದಕ್ಕೆ ಇದು ತಗೊಂಡ್ರೆ 300 ಗ್ರಾಮ್ ಫ್ರೀ. ವಾಹ್, ಹೊಡಿತಾರೆ ನನಗೆ ಪಕ್ಕ. ಏನು ಗುರು ಅಣ್ಣ ಇಲ್ಲಿರೋ ನ್ಯೂಟ್ರಿಷನ್ಗೂ ಮತ್ತು ಇದಕ್ಕೂ ಮತ್ತು ಅದಕ್ಕೂ ಆಗ್ತೆ ಇದೇ ಗೆದ್ದಿದ್ದಪ್ಪ. ತಾಣ ಅದನ್ನೇ ತಾತೆ, ಸಾರಿ ಅದೆಲ್ಲ ಗೆದ್ದಿದ್ದು, ಅದು ಪಿಂಕ್ ಕಲರ್ ಐತಲ್ಲ ಅದು ಗೆದ್ದಿದ್ದು. ಆಯ್ತಲ್ಲ, ಈ ನ್ಯೂಟ್ರಿಷನ್ನು ಮತ್ತು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದೆ, ChatGPTಗೆ ಹಾಕಿದೆ. ಏನಪ್ಪ ಇದೇ ಗೆದ್ದಿದ್ದು, ಹೆಂಗೋ ಬೈ 1 get 1 ಅಂತ ಐತೆ, ತಗೊಳ್ಳೋದೆ. ಓಟ್ಸ್ ತಗೊಂಡಾಯ್ತು. ಮೇನೇ ಇದ್ರು ಸ್ವೀಟ್ ಪೊಟ್ಯಾಟೋ, ಆಮೇಲೆ ಇದು ತಗೋಬೇಕು, ಏನಪ್ಪ ಸೌತೆಕಾಯಿ ಇಲ್ಲ ಮನೇಲಿ. ರೈಸ್ ಇದರಲ್ಲಿ ಬೀನ್ಸು, ಸೌತೆಕಾಯಿ, ಸ್ವೀಟ್ ಪೊಟ್ಯಾಟೋ 3 ತಗೊಬಿಟ್ಟಿದ್ದೀನಿ. ಎಲ್ಲಪ್ಪ ಹಾಕೊಳ್ಳೋದು, ಜಾಗವೇ ಇಲ್ಲ. ರೈಸ್ ಬಾಳೆಹಣ್ಣು ಇಲ್ಲ ತಗೊಂತ ಇದೀನಿ, ಹಾಲು ತಗೊಂಡಾಯ್ತು, ಎಲ್ಲ ತಗೊಂಡಾಗದೆ ಅಷ್ಟೇ ಅಣ್ಣ. ಎಲ್ಲ ತಗೊಂಡಾಗದೆ, ಏನೂ ಇಲ್ಲ ಏನೋ ಮೊಟ್ಟೆ, ಚಿಕನು, ಹಾಲು, ಓಟ್ಸು, ಇನ್ನೇನು ತರಕಾರಿ, ಆಮೇಲೆ ಬಾಳೆಹಣ್ಣು. ಹೋಗಿ ಮಾಡ್ಕೊ ತಿನ್ನೋದು. ಸೊ ರೈಸ್ ಮನೆಗೆ ಬಂದಾಯ್ತು. ತಗೊಂಬರೋ ಸರಿ ಹುಚ್ಚುಗಳು ಆಗೈತೆ. ಅಲ್ಲೇ ನೋಡಿ ಟೈಮ್ ಎಷ್ಟು, 10:20. ಇಷ್ಟೊತ್ತಲ್ಲ ಒಂದು ಜಿಮ್ ವರ್ಕೌಟ್ ಮಾಡ್ಕೊಂಡು ಮನೆಗೆ ಬಂದು ತಿಂದಾರ್ದಾಗಾಯ್ತು. ನೋಡಿ ಎಲ್ಲ ತಂದಿಕ್ಕಿ, ಓಟ್ಸು, ಬಾಳೆಹಣ್ಣು, ತರಕಾರಿ, ಹಾಲು, ಮೊಟ್ಟೆ, ಚಿಕನ್. ಈಗ ಫಸ್ಟ್ ರೆಡಿ ಮಾಡ್ಕೋಬೇಕು, ಜಲ್ದಿ ಮಾಡಲ್ಲ.
ಸೊ ಗೈಸ್ ನಮ್ಮದು ಫಸ್ಟ್ ಮೀಲ್ ರೆಡಿ ಆಯಿತು. ನೀವು ನೋಡ್ಬೋದು ಓಟ್ಸು, ಹಾಲು, ಬಾಳೆಹಣ್ಣು, ಪಂಪ್ಕಿನ್ ಸೀಡ್ಸ್. ಇದರಲ್ಲಿ ಏನೇನು ಮಿಸ್ ಆಗೈತೆ ಗೊತ್ತಾ? ಚಿಯಾ ಸೀಡ್ಸ್ ಮಿಸ್ ಆಗೈತೆ, ಬಾದಾಮಿ ಮಿಸ್ ಆಗೈತೆ, ಮತ್ತು ಅದು ಕಳೆ ಬೀಜ ಅದು ಮಿಸ್ ಆಗೈತೆ. ನಿನ್ನೆ ರಾತ್ರಿ ಬಂದವನು ಇದು ನಿದ್ದೆ ಬಂದಿದ್ದು ಅಂತ ಮರ್ಕೌಟೆ ಉಣ್ಯಾಕತೆ ಮರ್ತ್ಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಕ್ವಾಟ್ಲೆ ಏನಂದರೆ ನೋಡಿ, ನಮ್ಮ ಅಮ್ಮ ಇದ್ರ ಮೇಲೆ ಇಟ್ಬಿಟ್ಟು ಹೋಗಿಸ್ಬಿಟ್ಟೈತೆ. ಕರೆಕ್ಟಾಗಿ ತೋರಿಸ್ತಾ ಇಲ್ಲ ಅಲ್ಲಿ ಏನೇನೋ ಪಾಯಿಂಟು ಜೀರೋ ಏನೇನೋ ಗೊತ್ತಾಗ ಅವ್ರ ಮ್ಯಾಗ ನೀರು ಬಿದ್ದುಬಿಟ್ಟಿತ್ತು, ಡಿಸ್ಪ್ಲೇ ಹೋಗಿತ್ತು. ಈಗ ಅದನ್ನು ತಗೋಬೇಕು ಅಂದರೆ ಅದಕ್ಕೆ 300 ರೂಪಾಯಿ ಕೊಡ್ಬೇಕು. ಐಸ್ ಇದನ್ನು ಜಲ್ದಿ ತಿನ್ಕೊಂಡು ಜಿಮ್ಗೆ ಹೋಗ್ಬೇಕು. ಬೇರೆ ತಿನ್ಕೊಳ್ಳೋದು. ಸೊ ಗೈಸ್ ನಾನು ಫಸ್ಟ್ ಮೀಲ ತಿನ್ಕೊಂಡು ಜಿಮ್ಗೆ ಹೋಗೋಣ ಅಂದ್ಕೊಂಡೆ. ಆದರೆ ತಿಂದಿದ ತಕ್ಷಣ ಜಿಮ್ಗೆ ಹೋಗೋಕ್ಕಾಗಲ್ಲ, ವರ್ಕೌಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸುಮ್ಮನಿದ್ದೇನು ಮಾಡೋಣ ಅಂದ್ಬಿಟ್ಟು ನಂದು ಏನೇನೈತೆ ಮೀಲು ಅಂದರೆ ಚಿಕನ್ನು, ಮೊಟ್ಟೆ ಎಲ್ಲ ಈಗಲೇ ರೆಡಿ ಮಾಡ್ಕೊಂಡಿದ್ದೀನಿ. ಏನೇ ಇದ್ರು ಇದು ಎಲ್ಲ ಮಸಾಲೆ ಹಾಕಿ ಇಟ್ಟಿದ್ದೀನಿ. ಇದ್ರ ಬರೀ ಕ್ಯಾಪ್ ಹಾಕೋದು. ನಾನು ಮೊಟ್ಟೆನ ಬೆಂದೈತೀನಿ, ಸ್ವಲ್ಪ ಬೇಯಬೇಕು. ಈಗ ಇದೇನಿಗೆ ತಿನ್ನಲ್ಲ, ಫಸ್ಟ್ ಈಗ ಜಿಮ್ಗೆ ಹೋಗ್ಬೇಕು. ಸೊ ಏನದು ಆಮೇಲೆ ಅನ್ನನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 3 ಎಲ್ಲ ಬೇಗನೆ ಪಡಪಡ ಅಂತ ರೆಡಿ ಮಾಡಿದ್ದೀನಿ. ಬರೀ ಇದು ಕ್ಯಾಪ್ ಹಾಕ್ಬಿಟ್ಟು 3 ವಿಜಲ್ ಬಂದರೆ ಸಾಕು. ಓಕೆ, ಇದನ್ನೇನೋ ಒಂದು 4 ಮಿನಿಟ್ಸ್ ಬಂದರೆ ಓಕೆ ಅಷ್ಟೇ. ಸೊ ಗೈಸ್ ಅದೇ ವೆಯ್ಟ್ ಮಿಷಿನ್, ಅದೇ ಫುಡ್ದು ವೆಯ್ಟ್ ಮಿಷಿನ್ ಇದೆಲ್ಲ ದೊಡ್ಡದೈತೆ ಅಂತ ನಮ್ಮ ಅಮ್ಮ ಬೈತಾ ಇದೆ. ಅದಕ್ಕೆ ನಮ್ಮಮ್ಮ ಬಿಸಿಲಲ್ಲಿ ಇಡಪ್ಪ ಏನಾದ್ದು ಅಂತ ಈ ಬಿಸಿಲಲ್ಲಿ ಇಟ್ಟೈತೆ. ನಾನು ಮಾಡಿ ನೋಡ್ರೆ ಏನು ಓಕೆ ಆಗ್ಬಿಟ್ಟೈತೆ. ನಮ್ಮಮ್ಮ ಅದಕ್ಕಿಂತ ಫುಲ್ಲು ಫಾಸ್ಟಲ್ಲಿ ನೀರು ಬೀಳಿಸ್ಬಿಟ್ಟಿದ್ದಲ್ಲ ಅಂತ ಬೈತಾ ಇದೆ ನಮ್ಮ ಮಮ್ಮಿ. ಎದ್ದೆ ಹಂಗೆ ಉಳಿತು. ಕರೆಕ್ಟಾಗಿ ಬರ್ತೈತೆ, ಈಗ ಏರಿಲ್ಲ. ಸೊ ಗೈಸ್ ಎಲ್ಲ ರೆಡಿ ಆಗೈತೆ. ಏನಾದರೂ ಜಿಮ್ಗೆ ಹೋಗೋದು ಅಷ್ಟೇ. ಹೈದ್ರಾಬಾದ್ ಜಿಮ್ಗೆ ಹೋಗೋಣಪ್ಪ. ಟೈಮು ಓ ಮೈ ಗಾಡ್ 12 ಗಂಟೆಗೆ 10 ನಿಮಿಷ ಇದೆ. ಇನ್ನು ಜಿಮ್ ವರ್ಕೌಟ್ ಮಾಡ್ಕೊಂಡು ಬಂದಿದ್ದು ತಿನ್ನೋದೇ ಇವಾಗ. ಸರಿ ಸೊ ಗೈಸ್ ಹೋಗ್ತಾ ಹೋಗ್ತಾ ಕ್ರಿಯೇಟಿನ್ ಕುಡಿಯೋದೇ ಮರ್ತ್ಬಿಟ್ಟಿದ್ದೀನಿ. ಹಂಗೆ ಹೋಯ್ತಾ ಇದೆ. ಅದಕ್ಕೆ ಈಗ ಬಂದು ಕ್ರಿಯೇಟಿನ್ ಕುಡಿತಾ ಇದೀನಿ. ಹಾಕಕ್ಕೆ ಕುಡಿಯೋದು ಕುಡ್ಕೊಂಡು ಹೋಗಿ ಜಿಮ್ ವರ್ಕೌಟ್ ಮಾಡೋದು. ಕ್ರಿಯೇಟಿನು ಜಿಮ್ಮಿಂದ ಆದ್ಮೇಲೆ ಬಂದು ಕುಡಿದ್ರೆ ಒಳ್ಳೇದು ಅಂದರೆ ನಾನು ಸದ್ಯಕ್ಕೆ ಜಿಮ್ಗೆ ಹೋಗಿ ಮುಂಚೆನೇ ಕುಡ್ಕೊತಾ ಇದ್ದೀನಿ. So guys, we finally here to gym to workout. ಮನೆಗೂ ಬಂದ. ಸೊ ಇವತ್ತು ನಾನು ವರ್ಕೌಟು ಯಾಕೆ ಚಿಪ್ಸು ಅದಕ್ಕೆ ಬೇಗ ಬೇಗ ಮಾಡ್ಕೋಬೇಕು. ಊಟ ಯಾವಾಗಲೂ ಟೈಮ್ ಆಗಲ್ಲ. ಮನೆಗೆ ಬೇಕು. ಸೊ ಅಣ್ಣವರು ಬಂದವ್ರೆ ಆಲ್ರೆಡಿ ಜಿಮ್ಮಿಂದ. ನೋಡ್ಬೋದು ಗಾಡಿ ಇಲ್ಲೇ ನಿಂತೈತೆ ಒಂದು. ಯಾಕೋ ಟೈಮ್ ಆಗ್ಬಿಟ್ಟೈತೆ 6:30. ಅವನ ಹತ್ರನೇ ಹೆಂಗಾರ ಮಾಡಿ ಎಲ್ಲ ಬಿಡಿಸ್ಕೊಂಡು ಬಾಕ್ಸ್ಗೆ ಪ್ಯಾಕ್ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಒಂದು ಪೋಸ್ಟ್ ಹೊಡ್ಕೊಂಡು ಬಿಡ್ತೀನಿ. ನಡ್ರಿ ಏನು ಮಾಡ್ತಾವೆ ನೋಡೋದ ಫಸ್ಟು. ಚಿನ್ನಿ
ಎಲ್ಲ ಆಗೈತಿ ಚಿನ್ನಿ, ನಾನೇ ಮಾಡ್ಕೊಂಡಿದ್ದೀನಿ. ಬರೀ 100 ಗ್ರಾಮ್ ಬೀನ್ಸ್ ಹಾಕ್ಬಿಡ್ತೀನಿ. ಹಾಕೋ ಟೈಮ್ ಆಗ್ಬಿಟ್ಟೈತೆ. 100 ಗ್ರಾಮ್ ಇದು ಬೀನ್ಸ್ ಆಮೇಲೆ ಸ್ವೀಟ್ ಪೊಟ್ಯಾಟೊ. ಅದು ಬೈ 1 get 1 ಇದು. ಇಲ್ಲಿ ತಂದಿದ್ದೀನಿ ನೋಡು ಓಟ್ಸು, ಅದು 1 ತಗೊಂಡ್ರೆ 1 ಫ್ರೀ. ನೀನೊಂದು ತಗೊಬಿಡು ಹೇಳ್ತೀನಿ, 4 ಬಂದ್ಬಿಡ್ತಾವೆ ಟೋಟಲ್. ಅದು ಓಟ್ಸು ಇಲ್ಲಿ ತಂದಿಟ್ಟಿದ್ದೀನಿ ನೋಡು. ನೋಡ ಇಲ್ಲಿ, ಇದು ಅದಕ್ಕಿಂತ ಚೆನ್ನಾಗಿದೆ, ಎಲ್ಲ ಚೆಕ್ ಮಾಡಿದೆ. ಇದು 1 ತಗೊಂಡ್ರೆ ಇನ್ನೊಂದು ಫ್ರೀ ಅಂತೆ. 260 ರೂಪಾಯಿ ಕೊಟ್ಟೆ ನಾನು 2 kg. ಹಾಂ, ಹೋಗಿ ತಗೊಬಿಡು ಸಾಯಂಕಾಲ. ತಗೊಳ್ಳಿ, ಗ್ರೀನ್ ಎಲ್ಲ ತಂದಿದ್ದೀನಿ. ಸೌತೆಕಾಯಿ ಇದು, ಆಮೇಲೆ ಇದು ಬೀನ್ಸು ತಿನ್ಲ ಅಲ್ಲೋಳಲ್ಲಿ ಟೈಮು 1:30. ಒಂಚೂರು ಬೈಸ್ಬಿಡಲ್ಲ, ಓಲಲ್ಲ, ತಗೊಳ್ಳಲ್ಲ ಚಿನ್ನಿ. ಸೊ ಗೈಸ್, ನಾನು ಬಂದು ರೆಡಿ ಆದೆ ಕಂಪ್ನಿ ಹೋಗಕ್ಕೆ. ಇನ್ನು 1/4 ಗಂಟೆ ಅದೇ ಕಣಪ್ಪ, ಇನ್ನು 1/4 ಗಂಟೆ ಅದ. ಅಲ್ಲಿ ತಿನ್ಬಿಟ್ಟದವು, ಬೇಗ ಬಾಕ್ಸ್ಗೆ ಪ್ಯಾಕ್ ಮಾಡ್ಲಲ್ಲ, ಟೈಮ್ ಆಯ್ತೈತಾ ಬಾಡು ಚಿನ್ನಿ. ಸೊ ಪೋಸ್ಟ್ ವರ್ಕೌಟ್ ಮೀಲು ರೆಡಿ ಆಗೈತೆ. ಸೊ ಇದು ತಿನ್ಕೊಂಡು ಬೇಗ ಕಂಪ್ನಿಗೆ ಹೋದೆ. ಸೊ ಗೈಸ್, ಪೋಸ್ಟ್ ವರ್ಕೌಟ್ ಮೀಲ್ ತಿಂದಾಯ್ತು. ಎಲ್ಲ ತಿಂದೆ ಆದರೆ ಬಡ್ಡಿ ಮಗೊಂದು ಸೇಬಲ್ ಒಂದೇ ಒಂದು ಉಳ್ಕೊಬಿಡ್ದು. ಅದನ್ನ ಕಂಪ್ನಿಗೆ ಹೋಗಿ ತಗೋಗಿ ತಿಂತೀನಿ. ಪಕ್ಕ ಬೈತಾರೆ ಎಲ್ಲ ಇವನಿಂದ. ಸಾರಿ ಚಿನ್ನಿ, ನಮ್ಮ ಚಿನ್ನಿ ಎಲ್ಲ ಬಾಕ್ಸ್ ಎಷ್ಟು ಚೆನ್ನಾಗಿ ಹಾಕೈತೆ ಚಿನ್ನಿ. ಥ್ಯಾಂಕ್ ಯು ಚಿನ್ನಿ. ಕ್ಯಾಪ್ ನೀರು ಯಾರು ನಿಮ್ಮ ತಾತ ಕಣ? ಹಾಂ, ಕ್ಯಾಪ್ ನಿಮ್ಮ ತಾತ ಕಣ? ಓಯ್ ಪುಟ, ಲವ್ 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 ಲವ್, ಮೊಬೈಲ್ ಕೊಡ. ಮೊಬೈಲ್ ಕೊಡ, ಟೈಮ್ ಆಯ್ತೈತೆ. ಮೊಬೈಲ್ ಕೊಡ, ಆ ರೂಮಲ್ಲಿ ಐತೆ, ಆ ಕಡೆ ರೂಮು. ಸೊ ಗೈಸ್, ಟೈಮು ಜಾಸ್ತಿ ಆಗೈತೆ. ಮೊಬೈಲ್ ಇಸ್ಕೊಂಡು ಹೊರಡೋದೆ ಟೈಮ್ ಆಗೋಣ. ನಾಳೆ 2:05 ಆಗ್ಬಿಟ್ಟೈತೆ. ಹೋಗ 10 ನಿಮಿಷ ಎಲ್ಲೂ ಕಾಲು ಪಕ್ಕ ಬರೀತೇನೆ ಇವತ್ತು. ಸರಿ ಫ್ರೆಂಡ್ಸ್, ಇಲ್ಲಿ ಸಿಗೋಣ ಟೀ ಟೈಮಲ್ಲಿ. ಟೀ ಟೈಮ್ ಆಯಿತು, ಬಂದು ಉಣ್ಬೇಕು. ನಮ್ಮದು 3ನೇ ಮೀಲು ರೆಡಿ ಐತೆ. ಜನ ಹೊಸದ್ ಕೇಳ್ತಾರೆ, ನೀನ್ ಇದೇ ಟೀ, ಇದೇ ಕಾಫಿ, ಇದೇ ಜಿಮ್, ಹೊಸದ್ ಏನಾರ ಕೊಡೋ ಕಂಟೆಂಟ್. ಟೀ ಕಾಫಿ ಕುಡಿತಾ ಇದೀನ, ಟೀ ಕಾಫಿ ಕುಡಿತಾ ಇದೀನ. ಏನೋ ಕುಡ್ಕ ಬಂದ್ಬಿಟ್ಟು ಏನಾದ್ರು ಓದಿರ್ತಾವ್ನಿ. ಸೊ ನಮ್ದೇನಪ್ಪ, ಅದೇ ಫುಡ್ಡು ಅದೇ ತಿಂತಾ ಇದೀನಿ ಅಂದ್ರೆ ನಮ್ದೇ ಆದ ಡಿಸಿಪ್ಲಿನ್, ಅದೇ ಕನ್ಸಿಸ್ಟೆನ್ಸಿ ಇರುತ್ತೆ. ಇಂಥದ್ದು ಮಾತಾಡ್ಬೇಕವ್ರದ್ದು. ಸಾರಿ, ಅಲ್ಲಿ ಕ್ರಾಪ್ ಮಾಡ್ತೀನಿ ಬಿಡ್ಚಿನ. ನೀನು ಫಸ್ಟ್ ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡೋದು. ನಿನ್ನ ಮೈಂಡ್ ಸೆಟ್ ನಾನು ಗೊತ್ತಲ್ಲ, ನೀನು ನನಗೋಸ್ಕರ ವಿಡಿಯೋ ಮಾಡ್ತಿದ್ದ ಮೇಲೆ ಆಸ್ ಪರ್ ನಮಗೆ ಬೇಕಾದ ರಿಕ್ವೈರ್ಮೆಂಟ್ ನೀನು ಮಾಡಬೇಕು. ಐ ವಾಂಟ್ ನ್ಯೂ ಚೇಂಜ್. ಓಕೆ ಓಕೆ ಓಕೆ. ಕಸ್ಟಮರ್ಸ್ ಇಸ್ ಗಾಡ್ ಅಂತಾರೆ. ಸೇಲ್ ಮಾಡ್ತಿದ್ದಾನ ವ್ಯೂವರ್ಸ್ನ ನೀನು ದೇವ್ರ ಅನ್ಕೊಂಡು ನಮ್ಮ ಜೊತೆ ಕೈ ಮುಕ್ಕೊಂಡು ನಮಗೆ ಬೇಕಾದ ಕಂಟೆಂಟ್ ಕೊಡ್ಬೇಕು. 4 ಜನ 4 ಥರ ಮಾತಾಡ್ತಾರ ಅಂತಂದ್ರೆ ಇವನೊಬ್ಬ. ಯಾರೋ ಬಂದ್ರು ಇಂಜಿನಿಯರ್ಸು, ಇದೇನೋ ರಿಕ್ವೈರ್ಮೆಂಟ್ ಐತೆ, ಇದೇನೇ ಕಂಪ್ನಿ ಬಗ್ಗೆ ಮಾತಾಡ್ತಾರೆ ಇಲ್ಲಿ. ಟೀಮ್ ಲೀಡರ್ ಅವ್ರಿಗೆ ಹೇಳು ಅಂತಂದೆ. ನಮ್ ನಿಂಗಣ್ಣ ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ಕೇಳತಕ್ಕೆ ದುಡ್ಡು ಕೊಡ್ತಾರ. ಅಜ್ಜಿಗೂ ನಾನು ದುಡ್ಡು ಕೊಡ್ತಾ ಇದ್ದೀನಿ, ವಾಪಸ್ ಈಗ ರಿಟರ್ನ್ ಯಾವ್ದು ಅಂತ ಸಾಲ ಮಾಡಿ ಬಡ್ಡಿ ಕಟ್ಬೇಕಾಯ್ತು. ನೀನೇ ಕೊಡು. ಹಂಗೆ ಇದ್ರು ಕೊಟ್ಟಿಲ್ಲ, ಇನ್ನು 1 ರೂಪಾಯಿನೂ ಕೊಟ್ಟಿಲ್ಲ ಅವ್ರ ಅಜ್ಜಿಗೆ. ನಾನು ಹೇಳಿಲ್ವಾ, ಹೆಂಗ್ ಬಂದ್ರೆ ಹೆಂಗ್ ಲಾಲ್ಬಾಗ್ ನಂದು ಅಂತ. ಹಂಗಾಗಿ ಸರಿಯಾಗಿದೆ ಬಿಡಿ. ಇವನ ಹೆಸರು ಕಿರಣ್ ಪೊಂಗಿದಾಸ್. ಬಡವಕ್ಕೆ ಅನ್ಳು ಬಡವ ನೋಡಿಲಿ, ನೆಟ್ ಆನ್ ಮಾಡೋ ತಕ್ಷಣ ಸ್ವಿಚ್ ಆಫ್ ಆಯ್ತಾ. ಬಡವಕ್ಕೆ ಬಡವ ನೋಡು ಮೇಲ್ಗಡೆ ಎಲ್ಲ
ಈಗ ನಮ್ಮ ಅಮ್ಮಗೆ ದುಡ್ಡು ಕೊಡ್ಬೇಕು. ನಮ್ಮ ಅಮ್ಮದ ಆಧಾರ್ ಇತ್ತಾತೀನಿ ಯಾವ್ದ ATM ಕಾರ್ಡ ಸಿದ್ದರಾಮಯ್ಯ ದುಡ್ಡು ಬಿದ್ದಿರ್ತದೆ ಅಡ್ಡ ತಡ ಅವ್ರಿಗೆ ಕೊಡೋದು. ಹೆಂಗೈತೆ ಐಡಿಯಾ? 2,000 ರೂಪಾಯಿ ಗೊತ್ತೈತಾ? 10,000 ಬಿದ್ದರೆ 5,000 ಬಿದ್ದದೆ ಅಂತ ಹೇಳಿ 5,000 ನಾನೇ ಸಾಲ ಕೊಟ್ಟೆ ಅಂತ ತಾಳಿ ಹೋಗ್ತೀನಿ. ಓಕೆ ಏಯ್ ಏನ ನಿನ್ ತಲೆ? ನಮ್ಮ ಅಮ್ಮ ಕೊಡ್ಬೇಕು, ಕೊಡ್ತೀನಿ. ಕೆಲವೊಂದು ಕೊಡ್ತಾರ ಪೂರ್ವಿಕ ಅದ್ರಲ್ಲೆಲ್ಲ 0%ಗೆ. ನಮ್ಮ ಊಟಗಳಿದ್ವು ಅದೇ ಕೇಳ್ಬೇಕು. ಇಲ್ಲ ಕೊಡ್ತಾರೆ ಅಂದ್ರೆ ಯಾರ್ದಾರ ಒಬ್ಬ ಲೋಕಲ್ನ ಇದು ಕೇಳ್ತಾರೆ ಆಧಾರ್ ಕಾರ್ಡ್. ನಾನು ಹೋಗಿದ್ದೆ, ಮೈಸೂರು ಅವ್ರದೇ ಕೊಡ್ಬೇಕು. ಸೊ ಗೈಸ್ ಲಂಚ್ ಟೈಮ್ ಆಯಿತು. ಇಲ್ಲ ಲಂಚ್ ಅಂತಾರೆ ಡಿನ್ನರ್ ಅಂತಾರೆ ಇದನ್ನ? ಡಿನ್ನರಾ? ಹಾಂ ಡಿನ್ನರ್. ಸೊ ಗೈಸ್ ಡಿನ್ನರ್ ಟೈಮ್ ಆಯಿತು. ಬಂದಿದ್ದೀವಿ ದಿನಕ್ಕೆ ನಾವು ಕಿರಣದು. ನಮ್ಮ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಇನ್ನು. ಸೊ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಕೆಲಸದಿಂದ ಮನೆಗೆ ಬಂದಾಗೈತೆ. ಸೊ ಮನೆಗೆ ಬಂದು ಬೆಳಗ್ಗೆಗೆಲ್ಲ ಈಗಲೇ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಓಟ್ಸು ಹಾಲು ಮತ್ತು ಹೆಸ್ರು ಕಾಳಿಲ್ಲ, ಅದ್ರ ಬದಲು ಕಡಲೆಕಾಳು ಹಾಕೊಂಡಿದ್ದೀನಿ ಮತ್ತು ಕಡಲೆ ಬೀಜ. ಸೊ ಈಗ ನನಗೆ ಬೆಳಗ್ಗೆಗೆ ಸೊ ಇದನ್ನ ಓಟ್ಸ್ನ ಫ್ರಿಜ್ಗೆ ಇಡಬೇಕು. ಸೊ ನಾಳೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಸಿಗುವ ನಾಳೆ. ಬಾಯ್ ಬಾಯ್.